ಕಳೆದ ಸಾರಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗ ನನಗೆ ಮಂತ್ರಿ ಕೊಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಇತ್ತು. ಅದನ್ನು ಇವತ್ತು ಪಕ್ಷ ಮತ್ತು ನಮ್ಮ ಮುಖಂಡರಾದಂಥ ಸಿದ್ದರಾಮಣ್ಣವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆಜಿಯವರು, ರಾಹುಲ್ಜಿಯವರು ಮತ್ತು ನಮ್ಮ ಹರಿಪ್ರಸಾದ್ ಅವರು ಎಲ್ಲ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿರೀಕ್ಷೆ ಇತ್ತು. ಕಳೆದ ಸಾರಿನೇ ಕೊಡಬೇಕಾಯ್ತಪ್ಪ, ನಿನಗೆ ಈ ಸಾರಿ ಕೊಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ರು, ಅದರಂತೆ ಕೊಟ್ಟಿದ್ದಾರೆ. ಆ ನಿರೀಕ್ಷೆಯಂತೆ ಈಗ ನಾವು ಆ ನಿರೀಕ್ಷೆಯನ್ನು ಉಳಿಸಿಕೊಂಡು ಒಳ್ಳೆ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಜನರ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಯ್ತು. ಒಂದು ರೀತಿ ಫೋರ್ಸ್ ಕ್ರಿಯೇಟ್ ಆಯ್ತಾ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ವಿರುದ್ಧ ಹೋರಾಡಕ್ಕೆ? ಯಾಕಂದ್ರೆ ಈ ಪ್ಯಾಟ್ರನ್ ನೋಡಿದ್ರೆ ಏನು ಫೋರ್ಸ್ ಇಲ್ಲ, ಯಾವ ಫೋರ್ಸು ಇಲ್ಲ, ಏನಿಲ್ಲ. ಕೊಡಬೇಕಾದಂಥವ್ರಿಗೆ ಕೊಟ್ಟಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ರು, ಯಾರ್ಯಾರಿಗೆ ಸ್ಥಾನ ಕೊಡಬೇಕಾಯಿತು, ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾವ ಫೋರ್ಸು ಇಲ್ಲ, ಏನಿಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಮ್ಮ ಮುಂದಿರ್ತಕ್ಕಂಥ ಸವಾಲು 28ನೇ ಇಸ್ವಿಗೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಹಗಲು ರಾತ್ರಿ ಮಾಡಬೇಕಾಗಿದೆ. ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಖಾತೆ ಬೇಕು ಅಂತ ನಾನು ಯಾವ ಖಾತೆ ಜವಾಬ್ದಾರಿ ಕೊಟ್ಟು ನಾನು ನಿರ್ವಹಿಸ್ತೇನೆ. ನಾನು ಇಂಥದೇ ಖಾತೆ ಬೇಕು ಅಂತ ನಾನು ಯಾವತ್ತೂ ಬೇಡಿಕೆ ಇಟ್ಟಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.